ನ್ಯೂಟನ್ ಗ್ರಾಮರ್ ಶಾಲೆಗೆ ಶೇಕಡಾ 100ರಷ್ಟು ಫಲಿತಾಂಶ. ಸತತ 11ನೇ ವರ್ಷ ಶೇಕಡಾ 100ರಷ್ಟು ಫಲಿತಾಂಶ ಪಡೆದ ಶಾಲೆ. 616 ಅಂಕ ಪಡೆದು ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿ. ಈ ಬಾರಿಯ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಚಿಕ್ಕಬಳ್ಳಾಪುರದ ನ್ಯೂಟನ್ ಗ್ರಾಮರ್ ಶಾಲೆಗೆ ಶೇಕಡಾ 100ರಷ್ಟು ಫಲಿತಾಂಶ ಲಭಿಸಿದೆ. ಸತತ 11ನೇ ವರ್ಷ ಶೇಕಡಾ 100ರಷ್ಟು ಫಲಿತಾಂಶ ಪಡೆದಿರುವ ಶಾಲೆಯಾಗಿ ದಾಖಲೆ ನಿರ್ಮಿಸಿದ್ದು 616 ಅಂಕ ಪಡೆಯುವ ಮೂಲಕ ವಿದ್ಯಾರ್ಥಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಯಾಗಿದ್ದಾನೆ. ವಿದ್ಯಾರ್ಥಿ ಎಸ್ ಮೊಹಮ್ಮದ್ ಅಜರುದ್ದೀನ್ ಬಾಬಾ ಈ ಬಾರಿಯ ಫಲಿತಾಂಶದಲ್ಲಿ 625 ಅಂಕಕ್ಕೆ 616 ಅಂಕ ಪಡೆಯುವ ಮೂಲಕ ಶಾಲೆಗೆ ಪ್ರಥಮ ಸ್ಥಾನ ಪಡೆದಿದ್ದಾನೆ. ಅಲ್ಲದೆ ಈ ವಿದ್ಯಾರ್ಥಿ 4 ವಿಷಯಗಳಲ್ಲಿ ಶೇಕಡಾ 100ರಷ್ಟು ಫಲಿತಾಂಶ ಪಡೆದಿರುವುದು ವಿಶೇಷವಾಗಿದೆ. ಇನ್ನು ನ್ಯೂಟನ್ ಗ್ರಾಮರ್ ಶಾಲೆಯ 10 ವಿದ್ಯಾರ್ಥಿಗಳು 600ಕ್ಕೂ ಹೆಚ್ಚು ಅಂಕ ಪಡೆದಿದ್ದು, ಶಾಲೆಯಿಂದ ಪರೀಕ್ಷೆ ಬರೆದ ಒಟ್ಟು 91 ವಿದ್ಯಾರ್ಥಿಗಳಲ್ಲಿ 50 ವಿದ್ಯಾರ್ಥಿಗಳು ಅತ್ಯುತ್ತಮ ಅಂಕ ಗಳಿಸಿ ಉತ್ತೀರ್ಣರಾಗಿದ್ದಾರೆ. ಇನ್ನು 39 ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿದ್ದು, ಶಾಲೆ ಶೇಕಡಾ 100ರಷ್ಟು ಫಲಿತಾಂಶ ಪಡೆಯಲು ಕಾರಣರಾಗಿದ್ದಾರೆ. ಇನ್ನು ಶಾಲೆಯ ಮುಖ್ಯಸ್ಥ ಲೋಕೇಶ್ ಮಾತನಾಡಿ, ವಿದ್ಯಾರ್ಥಿಗಳ ವ್ಯಾಸಂಗಕ್ಕಾಗಿ ನಿರಂತರವಾಗಿ ಶ್ರಮಿಸಿ ಶಿಕ್ಷಕರು ಮತ್ತು ಸಹಕರಿಸಿದ ಪೋಷಕರಿಗೆ ಅಭಿನಂದನೆ ಸಲ್ಲಿಸುವುದಾಗಿ ಹೇಳಿದರು. ಈ ಬಾರಿ SSLC ಫಲಿತಾಂಶದಲ್ಲಿ ನಮ್ಮ ಸಂಸ್ಥೆಗೆ 616 ಅಂಕ ಒಬ್ಬ ವಿದ್ಯಾರ್ಥಿನಿ, 612 ಅಂಕಗಳ ಇಬ್ಬರು ವಿದ್ಯಾರ್ಥಿಗಳು, 609, 608, 606, 604, 600 ಹೀಗೆ ಏನು ಒಂದು ಸೀಕ್ವೆನ್ಷಿಯಲ್ ಆರ್ಡರಲ್ಲಿ ಮಕ್ಕಳು ಅತಿ ಹೆಚ್ಚು ಅಂಕ ಅವರ ಕೆಪಾಸಿಟಿಗಿಂತ ಒಂದು 10-15% ಹೆಚ್ಚಾಗಿ ಪಡೆದಿದ್ದಾರೆ. ಸೊ ಇದಕ್ಕೆ ಏನು ನಾನು ಎಲ್ಲ ಪೋಷಕರಿಗೂ ಮತ್ತು ನಮ್ಮಲ್ಲಿ ಟ್ರೈನಿಂಗ್ ಕೊಟ್ಟಂಥ ಹಿರಿಯ ಉಪನ್ಯಾಸಕರಿಗೂ ಪ್ರಾಂಶುಪಾಲರಿಗೂ ಮತ್ತು ಸಹಕಾರ ನೀಡಿದಂತಹ ಪೋಷಕರಿಗೂ ಸಹ ಕೃತಜ್ಞತೆಗಳನ್ನು ಮೊದಲನೇದಾಗಿ ನಾನು ಸಲ್ಲಿಸ್ತಾ ಇದ್ದೀನಿ. ಸೊ ನಂತರ ನಾವು ನಮ್ಮ ಸಂಸ್ಥೆಯಲ್ಲಿ ಮೊದಲನೇದಾಗಿ ವೇರ್ ದೆರ್ ಈಸ್ ಅ ಡಿಸಿಪ್ಲಿನ್ ದೆರ್ ವಿಲ್ ಬಿ ಎನ್ ಎಜುಕೇಷನ್ ಅನ್ನೋ ಒಂದು ಪ್ರಿನ್ಸಿಪಲನ್ನು ಫಾಲೋ ಮಾಡ್ತೀವಿ. ಸೊ ನಮಗೇನು ಅಂದರೆ ಓದುವಂಥ ಸಾಮರ್ಥ್ಯ ಮಕ್ಕಳಲ್ಲಿ ಸ್ವಲ್ಪ ಕಡಿಮೆ ಇದ್ದರೂ ಸಹ ಬೇಜಾರಿಲ್ಲ. ಏನು ಅಂದರೆ ಡಿಸಿಪ್ಲಿನ್ ಆಗಿರಬೇಕು, ಅವರ ಆಟಿಟ್ಯೂಡ್ಸ್ ಕರೆಕ್ಟ್ ಆಗಿರಬೇಕು. ಆವಾಗೇ ನಾವು ಆ ಮಗುವನ್ನು ಯಾವುದೇ ಒಂದು ಮೂಮೆಂಟಲ್ಲಿ ನಾವು ಮೇಲಕ್ಕೆ ಎತ್ತುವಂಥ ಪ್ರಯತ್ನ ನಾವು ಮಾಡ್ಬೋದು, ಮಾಡೋಕ್ಕಾಗುತ್ತೆ, ಸಕ್ಸಸ್ಸು ಆಗ್ತೀವಿ. ಸೊ ಡಿಸಿಪ್ಲಿನ್ ಒಂದು ಇಲ್ಲ ಅಂತೇಳಿದ್ರೆ ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಸಹ ಈ ಉನ್ನತ ಸ್ಥಾನಕ್ಕೆ 616 ತೆಗೆಸ್ಬೇಕು ಅಂತೇಳಿದ್ರೆ ಏನು ಒಬ್ಬರ ಸಹಾಯನೂ ಇಲ್ದಿರ ನಾವು ಬೇರೆ ಯಾವುದೇ ಆ್ಯಕ್ಟಿವಿಟೀಸ್ಗೆ ಇದುವರೆಗೂ ಸಹ 11 ವರ್ಷದಲ್ಲಿ ಪಾಲ್ಗೊಂಡಿಲ್ಲ, ನಾವು ಮುಂದೇನೂ ಪಾಲ್ಗೊಳ್ಳೋದಿಲ್ಲ. ಸೊ ನಾವು ಯಾವುದೇ ಸಂಸ್ಥೆ ಹತ್ರ ನಮ್ಮ ಮಕ್ಕಳು ಹೋಗಿದ್ರೂ ಸಹ ಹಾಲ್ ಟಿಕೆಟ್ ಕೊಡ್ತೀವಿ, ಹೋಗಿ ಬರ್ಕೊಂಡು ಬನ್ನಿ ಅಂತ ಹೇಳ್ತೀವಿ. ಆಗಲಿ ಒಂದು ಟೀಚರು ಸಹ ಅವ್ರ ಹತ್ರ ಹೋಗಿ ಬೇರೆ ಸಂಸ್ಥೆ ಹತ್ರ ಹೋಗಿ ನಾವು ಬಿಟ್ಟು ಬರುವಂಥ ಕೆಲಸಗಳು, ಅವ್ರು ಪುಷಪ್ ಮಾಡುವಂಥ ಕೆಲಸಗಳು ಮಾಡಲ್ಲ. ನಮ್ಮಲ್ಲಿ ಓದಿರೋವಂಥವ್ರಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಇರುತ್ತೆ. ಹಾಲ್ ಟಿಕೆಟ್ ಕೈ ಕೊಟ್ಟಿದ ತಕ್ಷಣ ಬರ್ಕೊಂಡು ಮನೆಗೆ ಹೋಗಿ ಮತ್ತೆ ಲಾಸ್ಟ್ ದಿನ ಬಂದು ನಾವು ಹೀಗೆ ಬರ್ದಿದ್ದೀವಿ ಅಂತ ಒಂದು ಕಾನ್ಫಿಡೆನ್ಸಿಂದ ಅವ್ರು ಹೇಳ್ತಾರೆ. ಸೊ ಅದು ಸಾಕು ನಮಗೆ. ಅವರು ಏನು ಹೆಚ್ಚು ಅಂಕಗಳನ್ನ ಗಳಿಸ್ತಾರೆ ಅನ್ನೋದು ಮುಖ್ಯ ಅಲ್ಲ, ಅವ್ರ ನಾಲೆಜ್ ಇಲ್ಲಿ ಏನಿದೆ ಅದು ಚಿರಋಣಿಯಾಗಿ ಅವ್ರಿಗೆ ಉಳ್ಕೊಳುತ್ತೆ, ಕೊನೆಯವರೆಗೂ ಉಳ್ಕೊಳುತ್ತೆ ಅವ್ರ ನಾಲೆಜ್ ಅನ್ನುವಂಥದ್ದು. ನಾನು ಎಸ್ ಮೊಹಮ್ಮದ್ ಅಜರುದ್ದೀನ್ ಬಾಬಾ. ನಾನು ನ್ಯೂಟನ್ ಗ್ರಾಮರ್ ಶಾಲೆಯಲ್ಲಿ ಓದುತ್ತಿದ್ದೆ. ನಾನು 616 ಔಟ್ ಆಫ್ 625 ಸ್ಕೋರ್ ಮಾಡಿದ್ದೀನಿ. ನಾನು 3 ಸಬ್ಜೆಕ್ಟ್ಸಲ್ಲಿ ಔಟ್ ಆಫ್ ಬಂದಿದೆ. ನನಗೆ ನಮ್ಮ ಟೀಚರ್ಸು, ನಮ್ಮ ಸೀನಿಯರ್ ಟೀಚರ್ಸು ಎಲ್ಲ ನಮಗೆ ಜಾಸ್ತಿ ಸಪೋರ್ಟ್ ಮಾಡಿದರು, ಮೋಟಿವೇಟ್ ಮಾಡ್ತಾಯಿದ್ರು. ಅವರು ಯಾವುದಾದ್ರು ಡೌಟ್ ಬಂದರೆ ತಕ್ಷಣ ಕ್ಲಿಯರ್ ಮಾಡ್ತಾಯಿದ್ರು. ನಮಗೆ ಜಾಸ್ತಿ ಹೆಲ್ಪ್ ಮಾಡಿದ್ದಾರೆ. ಇದು ನೈಟ್ ಕ್ಲಾಸಸ್ ಇದ್ದಾಗ 8ವರೆಗೂ ಇಟ್ಕೊಂಡು ನಮಗೆ ಚೆನ್ನಾಗಿ ಓದಿಸ್ತಾಯಿದ್ರು. ಬೆಳಗ್ಗೆ 4 ಗಂಟೆಗೆ ಎದುರಿಸಿ ನಮಗೆ ಚೆನ್ನಾಗಿ ಓದಿಸ್ತಾಯಿದ್ರು. ನಾವು ಎದ್ದೊಳ್ಳಿಲ್ಲ ಅಂದರೆ ಓದಿಸ್ತಾಯಿದ್ರು ಅವರು ಎದುರಿಸ್ಬಿಟ್ಟು. ನನಗೆ ಫ್ಯೂಚರಲ್ಲಿ JEE ತಗೊಂಡು ಬಿಟ್ಟು IITಗೆ ಹೋಗ್ಬೇಕಂತ ಅನಿಸ್ತು. ಅದು ನನ್ನ ಡ್ರೀಮ್ ಆಗಿದೆ. ಕನ್ಸಿಸ್ಟೆಂಟ್ ಆಗಿರಬೇಕು, ಹಾರ್ಡ್ ವರ್ಕ್ ಮಾಡಬೇಕು. ಹಾರ್ಡ್ ವರ್ಕ್ ಜೊತೆ ಸ್ಮಾರ್ಟ್ ವರ್ಕ್. ನನಗೆ ನಮ್ಮ ಪೇರೆಂಟ್ಸ್ ಜಾಸ್ತಿ ಮೋಟಿವೇಟ್ ಮಾಡ್ತಾಯಿದ್ರು. ನಾನು ಡೈಲಿ ಒಂದು 5 to 6 hours ಓದ್ತಾಯಿದ್ದೆ ದಿನ. ಅದು ಸಂಡೇನೂ ಇನ್ನು ಸ್ವಲ್ಪ ಜಾಸ್ತಿ ಓದ್ತಾಯಿದ್ದೆ ಅದ್ರ ಜೊತೆ ಅಡಿಷ್ನಲ್. ನ್ಯೂಟನ್ ಗ್ರಾಮರ್ ಶಾಲೆ ಹೆಡ್ ಮಿಸ್ಟರ್ಸ್ ರೂಪಶ್ರೀ. ನಾನು
2025-26ನೇ ಸಾಲಿನ ಫಲಿತಾಂಶ ಇವತ್ತು 12 ಗಂಟೆಗೆ ಬಿಡುಗಡೆಯಾಗಿತ್ತು. ನಮ್ಮ ಶಾಲೆ ಸತತವಾಗಿ 11ನೇ ಬಾರಿ 100% ಫಲಿತಾಂಶ ಬಂದಿದೆ. ಇದು ನಮ್ಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಇದೆಲ್ಲದಕ್ಕೂ ಕಾರಣ ಯಾರು ಅಂದ್ರೆ ಈ ಸಂಸ್ಥೆಯ ಅಧ್ಯಕ್ಷರಾಗಿರ್ತಾರೆ. ಮತ್ತೆ ಈ ವರ್ಷ ಸರ್ಕಾರದಿಂದ LBA ಅಂತ ಒಂದು ಕ್ವಶನ್ ಪೇಪರ್ಸ್ ಬಿಟ್ಟಿದ್ರು. ಆ LBA ಕ್ವಶನ್ ಪೇಪರ್ಸ್ ನಾವು ಟೆಸ್ಟ್ ಮುಖಾಂತರ ಮಾಡಿದ್ವಿ. ಅದ್ರ ಜೊತೆಗೆ ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ ನೈಟ್ 8 o'clock ವರೆಗೂ ಕ್ಲಾಸಸ್ ಎಲ್ಲ ಮಾಡಿದ್ವಿ. ಸತತವಾಗಿ ಒಂದು ವರ್ಷ ನಾವು ನಮ್ಮ ಟೀಚರ್ಸು ನಮ್ಮ ಚೇರ್ಮನ್ ಸರ್ ಗೈಡ್ಲೈನ್ಸ್ ತಗೊಂಡು ನಾವು ಸತತವಾಗಿ ಪರಿಶ್ರಮ ಪಟ್ಟಿದ್ವಿ. ಮತ್ತೆ ಪ್ರತಿಯೊಬ್ಬ ಟೀಚರ್ಸ್ಗೂ ನಾವು ಒಂದು 10-12 ಮಕ್ಕಳನ್ನ ದತ್ತು ಕೊಟ್ಟು ಬೆಳಗ್ಗೆ 4 ಗಂಟೆಗೆ ಫೋನಿನ ಮುಖಾಂತರ ಎಪ್ಸಿ ಆ ಮಕ್ಕಳು ಏನ್ ಬರೀತಾ ಇದಾರೆ, ಯಾವ ತರ ಬರೀತಾ ಇದಾರೆ ಅಂತ ಫಾಲೋ ಅಪ್ ಮಾಡಿದ್ವಿ. ಇದ್ರ ಜೊತೆಗೆ ಪೇರೆಂಟ್ಸು ನಮ್ಗೆ ತುಂಬಾ ಸಹಕಾರ ಕೊಟ್ಟಿದ್ದಾರೆ. ಮತ್ತೆ ನನ್ಗೆ ತುಂಬಾ ಹೆಮ್ಮೆ ಆಗ್ತದೆ ಏನು ಅಂದ್ರೆ ನಮ್ದು ಪ್ರಥಮ ವರ್ಷದಿಂದ 11ನೇ ವರ್ಷದವರೆಗೂ ಸತತವಾಗಿ 100% ರಿಸಲ್ಟ್ ಬಂದಿದೆ. ಮತ್ತೆ ಎಲ್ಲಾ ಮಕ್ಕಳು ಡಿಸ್ಟಿಂಕ್ಷನ್ ಫಸ್ಟ್ ಕ್ಲಾಸ್ ಇದ್ದಾರೆ ಪ್ರತಿ ವರ್ಷದಲ್ಲೂ. ಮತ್ತೆ ನಮ್ಮ ಶಿಕ್ಷಣ ಸಂಸ್ಥೆ ಮೊನ್ನೆನೂ ನಾನು PU ರಿಸಲ್ಟ್ ಬಂದಾಗ ಹೇಳ್ದೆ ನನ್ಗೆ ಇಲ್ಲಿ ವರ್ಕ್ ಮಾಡ್ತಾ ಇರೋದೇ ತುಂಬಾ ಹೆಮ್ಮೆ ಅನ್ಬಿಟ್ಟು. ಯಾಕೆಂದ್ರೆ ಕ್ವಾಲಿಟಿಯಲ್ಲಿ ಆಗ್ಬೋದು, ಯಾವ್ದ್ರಲ್ಲೂ ನಮ್ಮ ಅಧ್ಯಕ್ಷರು ಕಾಂಪ್ರಮೈಸ್ ಆಗೋದಿಲ್ಲ. ಕ್ವಾಲಿಟಿಯಲ್ಲಿ ಆಗ್ಬೋದು, ಎಜುಕೇಶನ್ ಅಲ್ಲಿ ಆಗ್ಬೋದು, ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಆಗ್ಬೋದು, ಪ್ರತಿಯೊಂದ್ರಲ್ಲೂ ಒಂದು ಡಿಸಿಪ್ಲಿನ್ ಅನ್ನ ಮೈಂಟೈನ್ ಮಾಡೋದ್ರಲ್ಲಿ ಮತ್ತೆ ಒಂದು ಉನ್ನತ ಶಿಕ್ಷಣವನ್ನು ಕೊಡಬೇಕು ಅನ್ನೋದಕ್ಕೋಸ್ಕರ ಕೊಡ್ತಿದ್ದಾರೆ. ಅವ್ರ ಸಹಕಾರದೊಂದಿಗೆ ನಾವೆಲ್ಲರೂ ಕೆಲಸ ಮಾಡ್ತಾ ಇದೀವಿ. ಇದೇ ರೀತಿ ಈ ಬಾರಿ ನಾವು ತಾಲೂಕಿಗೂ ಸಹ ನಾವೇ ಪ್ರಥಮ ಆಗಿದೀವಿ, ರಾಜ್ಯದಲ್ಲೂ ಪ್ರಥಮ, ಜಿಲ್ಲೆಯಲ್ಲೂ ಪ್ರಥಮ ಆಗಿದೀವಿ. ಮತ್ತೆ ಮ್ಯಾಥ್ಸ್ ಅಲ್ಲೂ ಔಟ್ ಆಫ್ ಔಟ್ ಬಂದಿದೆ. ಎಲ್ಲಾ ಸಬ್ಜೆಕ್ಟ್ಸ್ ಅಲ್ಲೂ 125 ಬಂದಿದೆ, 100 ಬಂದಿದೆ, ಎಲ್ಲಾ ಸಬ್ಜೆಕ್ಟ್ಸ್ ಅಲ್ಲೂ ಬಂದಿದೆ. ಇವತ್ತು ಸುಮಾರು ಜನ ಪೇರೆಂಟ್ಸ್ ಮಧ್ಯಾಹ್ನ ನನ್ಗೆ ಫೋನ್ ಮಾಡಿ ತುಂಬಾ ಖುಷಿಯಿಂದ ಮಾತಾಡಿದ್ರು, ಮ್ಯಾಮ್ ನಮ್ಮ ಮಗು ಆ ರೇಂಜ್ ಅಲ್ಲಿ ಇರ್ಲಿಲ್ಲ, ನೀವು ತುಂಬಾ ಪ್ರೋತ್ಸಾಹ ಕೊಟ್ಟು ನನ್ನ ಮಗುನ್ ಈ ರೀತಿ ತಂದಿದ್ದೀರಾ, ನಮ್ಗೆ ಇವತ್ತು ಸಮಾಜದಲ್ಲಿ ತುಂಬಾನೇ ಹೆಸರು ಬರ್ತಾ ಇದೆ. ನಮ್ಗೆ ನಮ್ ರಿಲೇಷನ್ಸ್ ಎಲ್ಲ ಫೋನ್ ಮಾಡಿ ನಿಮ್ ಮಗುದು ಔಟ್ ಆಫ್ ಔಟ್ ಬಂದಿದ್ಯಾ, 100ಕ್ಕೆ 100 ನಿಜಾನ ಅಂತೆಲ್ಲ ಕೇಳ್ತಾ ಇದಾರೆ. ಅದೆಲ್ಲ ಕೇಳಿದಾಗ ನಮ್ಗೆ ಭಾರಿ ಹೆಮ್ಮೆ ಅನಿಸ್ತಾ ಇದೆ, ಖುಷಿ ಅಂತ ಇದೆ. ಇದೇ ರೀತಿ ವರ್ಷ ನಾವು ಒಳ್ಳೆ ರಿಸಲ್ಟ್ ಅನ್ನ ಕೊಡ್ಬೇಕು ಅಂತ ಅನ್ಕೊಂಡಿದೀವಿ. ಎಲ್ಲಾನು ನಾವು ಈ ಅಧ್ಯಕ್ಷರ ಸಹಕಾರದಲ್ಲೇ ಮಾಡ್ತಾ ಇದೀವಿ. ಮತ್ತೆ ಮಕ್ಕಳು ನಮ್ಗೆ ತುಂಬಾ ಸಹಕಾರ ಮಾಡಿದ್ದಾರೆ. ಈ ಸರಿ 91 ಮಕ್ಳಿದ್ರು, 91 ಮಕ್ಕಳಲ್ಲಿ ಎಲ್ಲರೂ ಡಿಸ್ಟಿಂಕ್ಷನ್ ಫಸ್ಟ್ ಕ್ಲಾಸ್ ಅಷ್ಟೇ, ಜಸ್ಟ್ ಪಾಸ್ ಯಾರು ಇಲ್ಲ. ಮತ್ತೆ ಮ್ಯಾಥ್ಸ್ ಪೇಪರ್ ಟಫ್ ಇತ್ತು, ಟ್ವಿಸ್ಟ್ ಇತ್ತು ಅಂತೆಲ್ಲಾನು ಒಂದು ಬೋರ್ಡ್ಗೆ ಲೆಟರ್ ಬರೆದ್ರು, ಯಾವ ಗ್ರೇಸ್ ಮಾರ್ಕ್ಸ್ ಕೊಟ್ಟಿಲ್ಲ. ಮತ್ತೆ ನನ್ಗೆ 3-4 ಮಕ್ಳು ಹೇಳಿದ್ರು ಅಪ್ಲೈಡ್ ಬರ್ದಿದ್ವಿ ಮ್ಯಾಮ್, ಔಟ್ ಆಫ್ ಔಟ್ ಬರುತ್ತೆ ಅಂತ. ನಮ್ದು ಮ್ಯಾಥ್ಸ್ ಔಟ್ ಆಫ್ ಔಟ್ ಬಂದಿದೆ, ಸೈನ್ಸ್ ಔಟ್ ಆಫ್ ಔಟ್ ಬಂದಿದೆ, ಎಲ್ಲಾ ಸಬ್ಜೆಕ್ಟ್ಸ್ ಅಲ್ಲೂ ಔಟ್ ಆಫ್ ಔಟ್ ಬಂದಿದೆ. ಇದಕ್ಕೆಲ್ಲರೂ ಕಾರಣ ಇದ್ರ ಅಧ್ಯಕ್ಷರಾಗಿರ್ತಾರೆ. ಯಾಕಂದ್ರೆ ಅವರು ನಮ್ಗೆ ಸಕಾಲಕ್ಕೆ ಗೈಡ್ಲೈನ್ಸ್ ಅನ್ನ ಕೊಡ್ತಾರೆ, ನಮ್ಗಾಗ್ಲಿ ನಮ್ಮ ಶಿಕ್ಷಕರಿಗಾಗ್ಲಿ. ಟೆಕ್ಸ್ಟ್ ಬುಕ್ ಅನ್ನ ಚೆನ್ನಾಗಿ ರೀಡ್ ಮಾಡ್ಸಕ್ಕೆ ಮಕ್ಕಳಿಗೆ ಹೇಳ್ತಾರೆ. ಮತ್ತೆ ತುಂಬಾ ಸ್ಟ್ರಿಕ್ಟ್ ಮಾಡ್ತಾರೆ. ಈಗ ಏನು ಈ ಟಾಪರ್ಸ್ ಎಲ್ಲ ಬಂದಿದ್ದಾರೆ, ಇವರು ನರ್ಸರಿಯಿಂದ ಸತತವಾಗಿ 13 ವರ್ಷಗಳ ಕಾಲ ಈ ಮಕ್ಕಳೆಲ್ಲ ಇಲ್ಲೇ ಓದಿದ್ದಾರೆ. ಅದರಿಂದ ನಮಗೂ ಅವ್ರಿಗೂ ಒಂದು ಕ್ವಾಲಿಟಿ ಎಜುಕೇಶನ್ ಸಿಕ್ಕಿದೆ. ನಮಗೂ ಅವ್ರನ್ನ ಈಸಿಯಾಗಿ ಫಾಲೋ ಅಪ್ ಮಾಡ್ಬೋದಾಗಿರುತ್ತೆ. ಎಲ್ಲದಕ್ಕೂ ನಮ್ಗೆ ಸಪೋರ್ಟ್ ಮಾಡ್ತಿದ್ರು. ನಮ್ಗೆ LBA ಟೆಸ್ಟಸ್ ಕಂಡಕ್ಟ್ ಮಾಡ್ತಿದ್ರು, ಮತ್ತೆ ಪ್ರಿಪ್ರೇಟಿವ್ಸ್ ಕಂಡಕ್ಟ್ ಮಾಡ್ತಿದ್ರು. ನಮ್ ಟೀಚರ್ಸ್ ತುಂಬಾ ಸಪೋರ್ಟ್ ಮಾಡ್ತಿದ್ರು. ನಮ್ ಚೇರ್ಮನ್ ಸರ್ ಲೋಕೇಶ್, ರೂಪಾ ಮ್ಯಾಮ್ ಎಲ್ಲ ತುಂಬಾ ಸಪೋರ್ಟ್ ಮಾಡ್ತಿದ್ರು. ನಮ್ಗೆ ಸೀನಿಯರ್ ಟೀಚರ್ಸ್ ತುಂಬಾ ಇದ್ರು, ತುಂಬಾ ಹೆಲ್ಪ್ ಮಾಡ್ತಿದ್ರು. ನಾವು ಈ ಸ್ಕೋರ್ ಮಾಡ್ಬೇಕಂದ್ರೆ ನಮ್ ಟೀಚರ್ಸ್ ತುಂಬಾ ಸಹಕಾರ ಮಾಡ್ತಿದ್ರು. ನಾನು ಸಾಫ್ಟ್ವೇರ್ ಇಂಜಿನಿಯರ್. ಯಾವ ರೀತಿ ಫೀಲ್ ಆಗ್ತಿದೆ? ತುಂಬಾ ಪ್ರೌಡ್ ಫೀಲ್ ಆಗ್ತಿದೆ. ನಾನು ಈ ಸಕ್ಸಸ್ ಇನ್ನ ಜಾಸ್ತಿ ಸ್ಕೋರ್ ಮಾಡ್ಬೇಕು ಅನ್ಕೊಂಡೆ, ಬಟ್ ತುಂಬಾ ಪ್ರೌಡ್ ಫೀಲ್ ಆಗ್ತಿದೆ. ಜಂಗಾಲಹಳ್ಳಿ ಅಶ್ವಥ್, ಪವನ್ ನ್ಯೂಸ್ 1 ಚಿಕ್ಕಬಳ್ಳಾಪುರ.